ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಆಗಮಿಸಿರುವ ಪಾವಗಡದ ಮಹಿಳಾ ಕಾಲೇಜಿನ ಎಲ್ಲ ಉಪನ್ಯಾಸಕರಿಗೂ ನಮ್ಮ ಊರಿನ ಪರವಾಗಿ ಹಾಗೂ ಇಲ್ಲಿ ಕುಳಿತಿರುವ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅನಂತ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಫಸ್ಟ್ ಆಫ್ ಆಲ್, ನಮ್ಮ ಊರಲ್ಲಿ NSS ಕ್ಯಾಂಪನ್ನು ಹಮ್ಮಿಕೊಂಡಿರುವುದು ತುಂಬ ಸಂತೋಷ ಆಯಿತು. ಫಸ್ಟ್ ಡೇ ಇವ್ರು ಬಂದಾಗ ಎಲ್ಲ ಉಪನ್ಯಾಸಕರು ಬಂದಿದ್ರು. ಯಾಕೆ ಅಂತ ನಮ್ಗೆ ವಿಷಯ ಗೊತ್ತಾಗಿರಲಿಲ್ಲ. ಆಮೇಲೆ ನಮ್ಮೂರಲ್ಲಿ ಮಂಜಣ್ಣ ಅಂತಿದ್ದಾರೆ, ಅವರು ಅನಿತಾ ಮೇಡಮ್ ನೀವು ಬನ್ನಿ, ಇಲ್ಲಿ ಮಹಿಳಾ ಕಾಲೇಜಿಂದ ಎಲ್ಲ ಉಪನ್ಯಾಸಕರು ಬಂದಿದ್ದಾರೆ, ನಮ್ಮೂರಲ್ಲಿ NSS ಕ್ಯಾಂಪನ್ನು ಹಮ್ಮಿಕೊಳ್ಳೋದಕ್ಕೋಸ್ಕರ ಎಲ್ಲ ಊರಿನ ವಿದ್ಯಾವಂತರು, ಊರಿನ ಗ್ರಾಮಸ್ಥರು ಎಲ್ಲರೂ ಬರಬೇಕು ಅಂತ ಹೇಳಿದಾಗ ನಂಗೆ ಗೊತ್ತಾಯಿತು, ನಮ್ಮೂರನ್ನೇ ಯಾರು ಐಡೆಂಟಿಫೈ ಮಾಡಿದ್ರು, ನಮ್ಮೂರಲ್ಲೇ ಯಾಕೆ NSS ಕ್ಯಾಂಪನ್ನು, ಬ್ಯಾಡ್ಲೂರು ಇತ್ತು, ಗುಂಡರ್ನಳ್ಳಿ ಇತ್ತು, ಅದನ್ನೇ ಯಾಕೆ ತಗೊಳ್ಳಿಲ್ಲ, ನಮ್ಮೂರನ್ನೇ ಯಾಕೆ ತಗೊಂಡಿದ್ದಾರೆ ಅಂತ ನನಗೆ ಗೊತ್ತಾಗಲಿಲ್ಲ. ಆಮೇಲೆ ಇರ್ಬೋದು, ಯಾರಾದರೂ ಹೇಳಿರ್ಬೋದು, ಇಲ್ಲ ಇವರೇ ಇಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರ್ಬೋದು ಅಂತ ಅಂದ್ಕೊಂಡು ಬರ್ತಾರಲ್ವ. ಬಂದಾಗ ನಮ್ಮ ಕಡೆಯಿಂದ ಎಲ್ಲ ಏನಾಗುತ್ತೆ ನಮ್ಮ ಕಡೆ ಅಷ್ಟು ಫೆಸಿಲಿಟಿನ ಮಾಡಬೇಕು ಅಂತ ನಾವು ಅಂದ್ಕೊಂಡ್ವಿ. ಆದರೆ ನಮ್ಮೂರಲ್ಲಿ NSS ಕ್ಯಾಂಪ್ ತೊಗೊಂಡಿರೋದು ನನಗೆ ತುಂಬ ಖುಷಿ ಆಯಿತು. ಆದರೆ ನಮ್ಮೂರಿಂದ ನಿಮ್ಗೆ ಏನು ಡಿಸ್ಟರ್ಬ್ ಆಗಿಲ್ಲ ಅನಿಸುತ್ತೆ. ಆಗಿದ್ದರೂ ನೀವು ಅದನ್ನು ನಾನು ನಿಮಗೆ ಸಾರಿ ಕೇಳ್ತಿದ್ದೀನಿ, ಏನಾದರೂ ನಿಮಗೆ ಈ ಊರಿಂದ ಯಾವುದೇ ಡಿಸ್ಟರ್ಬ್ ಆಗಿದ್ರು ಕೂಡ ಏನೋ ಅಂದ್ಕೊಬೇಡಿ, ನಾನು ಎಲ್ಲರ ಪರವಾಗಿ ಸಾರಿ ಕೇಳ್ತಿದ್ದೀನಿ. ಹಾಗೆ NSS ಕ್ಯಾಂಪನ್ನು ಯಾವ ರೀತಿ ಮಾಡಿದ್ರು ಅಂತಲೂ ನಾನು ಮನೇಲೇ ಇದ್ದೆ, ಎಷ್ಟೋ ದಿನಗಳು ಬರಲಿಲ್ಲ. ಇಲ್ಲಿ ನಮ್ಮ ಉಪನ್ಯಾಸಕರಾಗಿರುವ ರಾಮಂಜಮ್ಮ ಅವರು ಕೂಡ, ಮೇಡಮ್ ಬಂದಿದ್ದಾರೆ ಸರ್, ರಾಮಂಜಮ್ಮ ಅವರು ಬಂದಿದ್ದಾರೆ ಅಂತ ಸ್ಟೂಡೆಂಟ್ಸ್ ಹೇಳಿದರು ನನಗೆ. ಮೇಡಮ್ ಇವತ್ತು ಯಾರು ಬಂದಿದ್ದಾರೆ, ಮಕ್ಕಳನ್ನ ಕೇಳಿದೆ ನಾನು, ಇವತ್ತು ಯಾರು ಲೆಕ್ಚರರ್ ಬಂದಿದ್ದಾರೆ ನಿಮಗೆ ಅಂತ ಕೇಳಿದಾಗ ಮಕ್ಕಳು ಹೇಳಿದ್ರು, ರಾಮಂಜಮ್ಮ ಅಂತ ಲೆಕ್ಚರರ್ ಬಂದಿದ್ದಾರೆ ಮೇಡಮ್ ಇವತ್ತು ಅಂತ ಹೇಳಿದ್ರು. ರಾಮಂಜಮ್ಮ ಅಂದರೆ ನಮ್ಮ ಉಪನ್ಯಾಸಕರು, ನಾವು ಓದದವರು ಕೈ ಕೆಳಗಡೆ ಅಂತ ಹೇಳ್ಬಿಟ್ಟು ನಾನು ಸ್ಕೂಲ್ ಹತ್ರ ಬಂದು ಎಲ್ಲವನ್ನ ಕೇಳಿದಾಗ ಮೇಡಮ್ ಅವರು ನಮ್ಮ ಮೇಡಮೇ ಆಗಿದ್ರು. ಅವ್ರ ಮುಖ ನೋಡಿದಾಗ ಅವ್ರು ನಮ್ಮವರೇ ಆಗಿದ್ರು. ನಮ್ಮವರೇ ಆಗಿರಲಿ, ಯಾವುದೇ ಉಪನ್ಯಾಸಕರು ಆಗಿರಲಿ, ನಮಗೆ ಎಲ್ಲರೂ ಒಂದೇ. ಹಾಗಂತ ನನಗೆ ಗೊತ್ತಾಯಿತು, ಇಲ್ಲೆಲ್ಲ ಬಂದಿರ್ತಕ್ಕಂಥವ್ರು ಹೆಣ್ಮಕ್ಳು, ನಮ್ಮೂರಿಂದ ಯಾವುದೇ ಪ್ರಾಬ್ಲಮ್ ಆಗಬಾರ್ದು ಇವ್ರಿಗೆ, ನಮ್ಮೂರಿನ ಹೆಣ್ಮಕ್ಳಾಗಿ ಇವ್ರನ್ನ ನಾವು ನೋಡ್ಕೋಬೇಕು, ನಮ್ಮ ಮಕ್ಕಳಾಗಿ ನಾವು ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಎಲ್ರಿಗೂ ಹೇಳಿದೆ. ನಮ್ಮೂರಲ್ಲಿ ಇವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಇವ್ರು ಮಾಡ್ತಕ್ಕಂಥ ಕೆಲಸಕ್ಕೆ ಎನ್ಕರೇಜ್ ಕೊಡಬೇಕು ಅಂತ ಹೇಳ್ಬಿಟ್ಟು ಎಲ್ರಿಗೂ ಹೇಳಿ ಇಲ್ಲಿ ಕೋಲಾಟ ಕೂಡ ಆಡಿದ್ರು. ಚೆನ್ನಾಗಿ ಆಡಿದ್ರು ಅನಿಸುತ್ತೆ, ನನ್ನ ಮಕ್ಳಿಗೂ ಗೊತ್ತಿರುತ್ತೆ, ಇಲ್ಲಿ ಬಂದಿರತಕ್ಕಂಥ ಉಪನ್ಯಾಸಕರಿಗೂ ಕೂಡ ಗೊತ್ತಿರುತ್ತೆ. ಮತ್ತು ನೀವೆಲ್ಲ ಕೂಡ ಒಂದು ವಾರಗಳ ಕಾಲ ಚೆನ್ನಾಗಿ NSS ಕ್ಯಾಂಪನ್ನು ಮಾಡಿದ್ದೀರಾ. ನಿಮ್ಮಲ್ಲಿ ನಾನು ನೋಡಿರ್ತಕ್ಕಂಥದ್ದು ಡಿಸಿಪ್ಲಿನ್ ಚೆನ್ನಾಗಿತ್ತು. ಮತ್ತು ಹಾಗೆಯೇ ನಿಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಮಕ್ಕಳಿಗೆ ಇಷ್ಟೆಲ್ಲ ಟ್ಯಾಲೆಂಟ್ ಇದೆಯಾ ಅಂತ ನಾನು ನಿಮ್ಮನ್ನ ನೋಡಿ ಕಲಿಯೋದು ಕೂಡ ಇದೆ. ನಾವು ಉಪನ್ಯಾಸಕರಾಗಿರೋದು ಅಷ್ಟೇ ಅಲ್ಲ, ಪ್ರತಿಯೊಬ್ಬರಿಂದನೂ ನೋಡಿ ಕಲಿಯೋದು ತುಂಬ ಇದೆ. ಅದಕ್ಕೋಸ್ಕರ ನಾನು ಅಂದ್ಕೊಂಡೆ, ಪ್ರತಿಯೊಬ್ಬರಲ್ಲೂ ಕೂಡ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಇವ್ರು ಬೇಡ, ಅವ್ರು ಬೇಡ, ಅವ್ರಿಗೇನಿದೆ ಅನ್ನೋದು ಬೇಡ, ಪ್ರತಿಯೊಬ್ಬರಲ್ಲೂ ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ. ನಮ್ಗೇನು ಗೊತ್ತು ಅನ್ನೋದು ಯಾರು ಕೂಡ ನನಗೇನು ಗೊತ್ತಿಲ್ಲ ಅಂತ ಮಾತ್ರ ತಿಳ್ಕೊಬೇಡಿ. ನಿಮ್ಮಲ್ಲಿ ಒಬ್ಬೊಬ್ಬರಲ್ಲೂ ಒಂದೊಂದು ಟ್ಯಾಲೆಂಟ್ ಅಡಗಿದೆ. ನಾನು ಅಬ್ಸರ್ವ್ ಮಾಡಿದಾಗೆ ಎಲ್ಲರೂ ಕೂಡ ನೀವು ಟ್ಯಾಲೆಂಟ್ ಆಗಿದ್ದೀರಾ, ನೀವೇನು ಬೇಕಾದ್ರೂ ಮಾಡ್ಬೋದು. ಫಸ್ಟ್ ಆಫ್ ಆಲ್ ಆಗಿ ನಾನು ಹೇಳ್ತಕ್ಕಂಥದ್ದು ಏನಂದರೆ, ನಿಮಗೆ ನೀವು NSS ಕ್ಯಾಂಪಿಗೆ ಬಂದಿದ್ದೀರಾ, NSS ಅಂದರೆ ಏನು, NCC ಅಂದರೆ ಏನು, NSS ಅಂದರೆ ಏನು ಅಂತ ತಿಳ್ಕೊಂಡಿರೋ ಮಕ್ಕಳಿಗೆ ನಾವೇನು ಹೇಳ್ಬೇಕಾದ ಅವಶ್ಯಕತೆ ಇಲ್ಲ, ನಿಮಗೆ ಎಲ್ಲ ಗೊತ್ತಿರುತ್ತೆ. ಆಮೇಲೆ ನೀವು NSS ಆದವರು ದೇಶನ ಕಟ್ತಕ್ಕಂಥವ್ರು, ದೇಶನ ರಕ್ಷಣೆ ಮಾಡ್ತಕ್ಕಂಥವ್ರು, ನೀವು
ಈಗ ಫೈನಲ್ ಇಯರ್ ಇಂದ ನೀವು ಮುಂದೆ ಯಾವ ಎಜುಕೇಶನ್ ಎಜುಕೇಶನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅವ್ರಿಗೆ ನನ್ನ ಒಂದು 2 ಮಾತುಗಳನ್ನ ಹೇಳಕ್ ಇಷ್ಟಪಡ್ತೇನೆ. ಏನಂದ್ರೆ, ನೀವು ಯಾವುದೇ ಕಾರಣಕ್ಕೂ ಟೈಮನ್ನ ವೇಸ್ಟ್ ಮಾಡಬೇಡಿ. ಟೈಮ್ ಸೆನ್ಸ್ ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಯಾವುದೇ ಕಾರಣಕ್ಕೂ ನೀವು ಡಿಗ್ರಿ ಪಾಸ್ ಆದಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನ ತಗೊಳ್ಳಿ, ನಿಮ್ಗೆ ತುಂಬಾನೇ ಯೂಸ್ ಆಗುತ್ತೆ. ಆಮೇಲೆ ಟೈಮಿಂಗ್ ಸೆನ್ಸ್ ಅನ್ನೋದು ಹೆಂಗಿದೆ ಅಂದರೆ, ನೀವು ಪ್ರತಿಯೊಬ್ಬರು ಕೂಡ ಒಂದು ಕೋಚಿಂಗ್ ತಗೊಳ್ಳಿ. ಕೋಚಿಂಗ್ ತಗೊಳ್ಳೋದು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾವ ರೀತಿ ಓದಬೇಕು, ನಾವು ಯಾವ ರೀತಿ ಮುಂದೆ ಹೋಗ್ಬೇಕು, ಯಾವ ರೀತಿ ಒಂದು ಜಾಬನ್ನು ತಗೋಬೇಕು ಅನ್ನೋದು ಪ್ರತಿಯೊಬ್ಬರು ಮಾಡ್ಬೋದು. ನೀವು ಏನು ಬೇಕು, KS ಮಾಡ್ಬೋದು, IAS ಮಾಡ್ಬೋದು, FDA ಮಾಡ್ಬೋದು, PDO ಮಾಡ್ಬೋದು, ಏನು ಬೇಕಾದ್ರೂ ಆಗ್ಬೋದು. ನೀವು ಇಲ್ಲಿರೋರು IAS ಏನು ಬೇಕಾದ್ರೂ ಆಗ್ಬೋದು. ನೀವು ಒಂದು ಕೋಚಿಂಗ್ ತಗೊಳ್ರಿ. ನನಗೊಂದು ಕೋಚಿಂಗ್ ಸೆಂಟ್ರ್ ಕೂಡ ಗೊತ್ತು, ಅಕ್ಯುರೇಟ್ ಕೋಚಿಂಗ್ ಸೆಂಟರ್ ಅಂತ. ನೀವು ಯಾರೇ ಆ ಕೋಚಿಂಗ್ ಸೆಂಟ್ರಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ನಾನು ಸಪೋರ್ಟ್ ಮಾಡ್ತೀನಿ, ಬೇಕಾದ್ರೆ ಅವ್ರಿಗೆ ಹೇಳ್ತೀನಿ. ನೀವು ಹೋಗಿ ಪ್ರತಿಯೊಬ್ಬರು ಕೂಡ ನೀವು ಇದೇ ಆಗ್ಬೇಕಂತ ಏನಿಲ್ಲ, ನೀವು ಏನು ಬೇಕಾದ್ರೂ ಆಗ್ಬೋದು. ಬ್ಯಾಂಕಿಂಗ್ ಕೋಚಿಂಗ್ ಹೋಗ್ಬೋದು, ಬ್ಯಾಂಕಿಂಗ್ ಕೋಚಿಂಗು ಕೊಡ್ತಾರೆ ಅಲ್ಲಿ. ಆಮೇಲೆ ನೀವು ಪ್ರತಿಯೊಬ್ಬರು ಕೂಡ ಸ್ಟೇಜ್ ಮೇಲೆ ಬಂದು ಮಾತಾಡ್ತಕ್ಕಂಥ ಒಂದು ಇದನ್ನ ಬೆಳೆಸ್ಕೊಂಡಿದ್ದೀರಾ. ಪ್ರೊಟೆಕ್ಟಿವ್ ಆಗಿ ಮಾತಾಡೋದನ್ನ ಕಲ್ತಿದ್ದೀರಲ್ವಾ, ಇನ್ನೂ ಪ್ರೊಟೆಕ್ಟಿವ್ ಆಗಿ ಮಾತಾಡೋದು. ಪಬ್ಲಿಕ್ ಸ್ಪೀಚ್ ಹೆಂಗಿರ್ಬೇಕಂದ್ರೆ ಪ್ರೊಟೆಕ್ಟಿವ್ ಆಗಿ ಮಾತಾಡಬೇಕು, ಆ ಥರ ಕಲ್ತಿದ್ದೀರಾ ನೀವು. ನೆನ್ನೆ ನನ್ನ ರಾತ್ರಿ ಅಬ್ಸರ್ವ್ ಮಾಡಿದಾಗ ತುಂಬ ಚೆನ್ನಾಗಿ ಮಾತಾಡ್ತಿದ್ರಿ. ಅದಕ್ಕೆ ಇದೆಲ್ಲ ಕಲಿಬೇಕು ನೀವು. ಆಮೇಲೆ ನಿಮ್ಮ ಟ್ಯಾಲೆಂಟನ್ನ ಸ್ಟೇಜ್ ಮೇಲೆ ಶೋ ಮಾಡಬೇಕು ಅಲ್ವಾ. ಏನು ಮಾಡಬೇಕು, ತೋರಿಸ್ಬೇಕು ನಿಮ್ಮ ಟ್ಯಾಲೆಂಟ್ ಏನದು. NSS ಕ್ಯಾಂಪ್ ಇರೋದೇ ಅದಕ್ಕೆ, NCC ಕ್ಯಾಂಪ್ಗಳು ಇರೋದೇ ಅದಕ್ಕೆ. ವ್ಯಕ್ತಿತ್ವವನ್ನ ಏನು ಮಾಡಬೇಕು, ನಮ್ಮ ವ್ಯಕ್ತಿತ್ವ ಏನಿದೆ, ವ್ಯಕ್ತಿತ್ವ ವಿಕಸನ ಅಂತ ಹೇಳ್ತಾರೆ. ಏನು ವ್ಯಕ್ತಿತ್ವ ವಿಕಸನ ಅಂದ್ರೆ ಏನು, NSS ಯಾವ ರೀತಿ ಇದೆ, ಆ ಸಮುದಾಯವನ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಅವ್ರ ಸಮಸ್ಯೆಗಳು ಏನು, ಸಮಸ್ಯೆಗಳು ಇದೆ ಅಂತಾನೆ ಕುತ್ಕೋಬಾರ್ದು. ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕೋಬೇಕು, ಎಷ್ಟೇ ಕಷ್ಟ ಬರಲಿ. ಆದ್ರೆ ಯಾವುದಕ್ಕೆ ಒಂದು ಜಾಬ್ ತಗೋಬೇಕು ಅಂತ ಕೂತಾಗ ಆ ಜಾಬ್ ತಗೊಳ್ಳೋವರೆಗೂ ನೀವೇನ್ ಮಾಡಬಾರ್ದು, ಬಿಡಬಾರ್ದು. ಬಿಡಬಾರ್ದು. ಇಷ್ಟನ್ನೇ ಹೇಳ್ತಾ ನಾನು, ನೀವು ಚೆನ್ನಾಗಿ ಓದಿ IAS KS ಏನು ಬೇಕಾದ್ರೂ ಆಗ್ಬೋದು, ಆಗ್ತೀರಾ ಕೂಡ. ಇಷ್ಟು 2 ಮಾತನ್ನ ಹೇಳಿ ನನ್ನ 2 ಮಾತುಗಳನ್ನ ಮುಗಿಸಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.